ಇಡೀ ಬೆಂಗಳೂರನ್ನೇ ಒಂದಿಷ್ಟು ನಡಗಿಸಿದಂತ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯ ಮಹೇಂದ್ರ ರೆಡ್ಡಿ ಇಂದ ಪತ್ನಿ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಇದೆಯಲ್ಲ, ಇಡೀ ಒಂದು ಕಡೆ ಹಿಂಗೆ ವೈದ್ಯ ಕುಲವೇ ಒಂದಿಷ್ಟು ನಾಚಿಕೆ ಆಗುವಂತ ಪರಿಸ್ಥಿತಿ ಉದ್ಭವ ಆಗ್ಬಿಟ್ಟಿತ್ತು. ಅರೆ ಏನಾಗೋಗ್ಬಿಡ್ತಪ್ಪ ಇದು. ಈಗ ಒಂದಿಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಏನಪ್ಪಾ ಅಂತಂದ್ರೆ ವೈದ್ಯ ಮಹೇಂದ್ರ ರೆಡ್ಡಿ ಇಂದ ಕೃತಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಕೃತಿಕಾ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾನೆ ಆರೋಪಿ. ನಾನೇ ಕೊಲೆ ಮಾಡಿದ್ದೀನಿ ಅಂತ ಇದೀಗ ತಪ್ಪೊಪ್ಪಿಕೊಂಡಿದ್ದಾನೆ. ನೋಡಿ, ಈ ಔಷಧ ಏನಿದೆ ಅಲ್ಲ, ಇಂಜೆಕ್ಷನ್ ಕೊಟ್ಟಿದ್ದು ನಾನೇ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ಆರೋಪಿ. ನನಗೆ ಮೋಸ ಮಾಡಿದ್ರು, ಹೀಗಾಗಿ ಅದರ ಸೇಡನ್ನ ತೀರಿಸ್ಕೊಂಡಿದ್ದೇನೆ. ನನಗೆ ಮೋಸ ಮಾಡಿಬಿಟ್ರು, ಅದಕ್ಕೋಸ್ಕರ ಹಿಂಗಾದ್ರೂ ಮಾಡಿ ಅವರ ಮೇಲೆ ಸೇಡನ್ನ ತೀರಿಸ್ಕೊಳ್ಬೇಕಾಗಿತ್ತು. ಆದ್ರೆ ಸಿಕ್ಕಿದ್ದು ಮಾತ್ರ ಅವರ ಮಗಳು. ಸೊ ಹಾಗಾಗಿ ಸೇಡನ್ನ ತೀರಿಸ್ಕೊಂಡ್ಬಿಟ್ಟಿದ್ದೇನೆ. ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಮಹೇಂದ್ರ ರೆಡ್ಡಿ ಸಾಕಷ್ಟು ಮಾಹಿತಿಗಳನ್ನ ಬಿಚ್ಚಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಕಸ್ಟಡಿಯಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಬಾಯಿ ಬಿಡುವಂತ ಕೆಲಸವನ್ನ ಮಾಡಿದ್ದಾನೆ ಮಹೇಂದ್ರ ರೆಡ್ಡಿ. ನೋಡಿ, ಇಲ್ಲಿಯವರೆಗೆ ಈ ಔಷಧಿಯನ್ನ ಕೊಟ್ಟಿದ್ದು ತಾನಲ್ಲ ಅಂತ ಹೇಳಿದ್ದ. ಇದು ಕೂಡ ಬಹಳಷ್ಟು ಅಚ್ಚರಿ ಮೂಡಿಸುವಂತದ್ದು. ಏನಪ್ಪಾ ಅಂತಂದ್ರೆ ಈಗ ಏನು ಔಷಧಿ ಕೊಟ್ಟಿದ್ದಾರಲ್ಲ, ಹೆಂಡತಿಗೆ IV ಹಾಕಿದನಲ್ಲ, ಇದು ಕೊಟ್ಟಿದ್ದು ನಾನಲ್ಲ ಅನ್ನುವಂತ ರೀತಿಯಾಗಿ ಒಂದು ಸ್ಫೋಟಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಈಗ ಪೊಲೀಸರ ಬಳಿ ನಿಜ ಒಪ್ಪಿಕೊಂಡಂತ ಆರೋಪಿ, ಹೌದು ನನ್ನ ಹೆಂಡತಿಯನ್ನ ಕೊಲೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೇ ಒಂದಿಷ್ಟು ಯಾಕೆ ಏನಾಯ್ತು ಅನ್ನುವಂತ ರೀತಿಯಲ್ಲಿ ನೋಡಿ, ನನಗೆ ಮೋಸ ಮಾಡಿದ್ರು. ಯಾವ ರೀತಿಯಾಗಿ ಮೋಸ ಮಾಡಿದ್ರು ಹಾಗಾದ್ರೆ? ಕೃತಿಕಾ ರೆಡ್ಡಿಯನ್ನ ಇವನ ಜೊತೆ ಮದುವೆ ಮಾಡಿದ್ದೆ ಒಂದು ರೀತಿಯಾದಂತ ಮೋಸನ, ಅಥವಾ ಆರೋಗ್ಯದ ಸಮಸ್ಯೆಯನ್ನ ಹೇಳಿಲ್ಲ ಅನ್ನುವಂಥದ್ದು ಒಂದು ಮೋಸನ, ಅಥವಾ ತಂದೆ ತಾಯಿ ಏನಾದ್ರೂ ಈ ಮಹೇಂದ್ರ ರೆಡ್ಡಿಗೆ ಮೋಸ ಮಾಡಿದ್ರ? ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಆದರೆ ಹೆಂಡತಿಯನ್ನ ಕೊಲೆ ಮಾಡಿದ್ದು ತಾನೇ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಪೊಲೀಸ್ ಅಧಿಕಾರಿಗಳ ಮುಂದೆ ಒಪ್ಪಿಕೊಂಡ್ಬಿಟ್ಟಿದ್ದಾನೆ, ಹೌದ್ರಿ ನಾನೇ ಕೊಲೆ ಮಾಡಿದ್ದು. ಆದ್ರೆ ಈ ಮೆಡಿಸಿನ್ ಕೊಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇಂಜೆಕ್ಷನ್ ಕೊಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬಾಂಬ್ ಬಿಡುವಂತ ಕೆಲಸ ಇಟ್ಬಿಟ್ನಾ ಇಲ್ಲಿ, ಮತ್ತೊಂದು ಕಡೆ ಸ್ಫೋಟಕವಾದಂತ ಹೇಳಿಕೆ ಇಟ್ಬಿಟ್ನಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ಕಸ್ಟಡಿಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಾಯಿ ಬಿಡುವಂತ ಕೆಲಸವನ್ನ ಮಾಡಿದ್ದಾನೆ. ನೋಡಿ, ಇಲ್ಲಿಯವರೆಗೆ ಈ ಔಷಧಿ ಕೊಟ್ಟಿದ್ದು ತಾನಲ್ಲ ಅನ್ನುವಂತ ಒಂದಿಷ್ಟು ಹೇಳಿಕೆ ಇದೆಲ್ಲ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇರಬಹುದು. ಅದ್ರ ಜೊತೆಗೆ ಈಗ ನಾನೇ ನನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದೀನಿ ಅನ್ನುವಂತ ಹೇಳಿಕೆಗಳನ್ನ ಕೊಡುವಂಥದ್ದು. ನೋಡಿ, ಸಮಾಜ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗ್ಬಿಟ್ಟಿದೆ. ಎಷ್ಟು ದಿನಗಳ ಕಾಲ ಹೇಳ್ತಾ ಇದ್ದ, ನಾನು ನನ್ನ ಹೆಂಡತಿನ ಕೊಲೆ ಮಾಡೇ ಇಲ್ಲ, ನನ್ನ ಹೆಂಡತಿನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ, ಹಾಗೆ ಪ್ರೀತಿಸ್ತಾ ಇದ್ದೆ, ಹೀಗೆ ಪ್ರೀತಿಸ್ತಾ ಇದ್ದೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ರು, ಬಹಳ ತುಂಬಾ ಚೆನ್ನಾಗಿತ್ತು ಸಂಸಾರ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಆದ್ರೆ ಕೃತಿಕಾ ಬಾಳಲ್ಲಿ ಬೇರೆನೆ ಆಗಿದ್ರೆ ಅದು ಬೇರೆನೆ ನಡೆದೋಗ್ಬಿಟ್ಟಿತ್ತು. ಅಂತಹ ಪರಿಸ್ಥಿತಿ ಅಲ್ಲಿ ಬೆಳೆದೋಗ್ಬಿಟ್ಟಿತ್ತು. ಎಸ್, ಅದ್ರ ಕುರಿತಾಗಿ ಮತ್ತೊಂದಿಷ್ಟು ಅಪ್ಡೇಟ್ ಇದೆ, ಅದು ಕೂಡ ಗಮನಿಸ್ತಾ ಹೋಗೋಣ. ನೋಡಿ, ಈ ಔಷಧಿ ಕೊಟ್ಟಿದ್ದು ನಾನೇ ಅಂತ ವಿಡಿಯೋ ಮೂಲಕ ಒಂದಿಷ್ಟು ತಪ್ಪೊಪ್ಪಿಗೆ ಆಗಿದೆ. ಏನು ಇಂಜೆಕ್ಷನ್ ಕೊಟ್ಟಿದ್ದಾನಲ್ಲ, ಅದು ನಾನೇ ಕೊಟ್ಟಿದ್ದು ಅಂತ ವಿಡಿಯೋ ಮೂಲಕ ಒಂದಿಷ್ಟು ತಪ್ಪೊಪ್ಪಿಕೊಂಡಿದ್ದಾನೆ. ಕೃತಿಕಾಳ ಪೋಷಕರು ನನಗೆ ವಂಚನೆ ಮಾಡಿದ್ರು, ಅವರ ಪೋಷಕರು ನನಗೆ ವಂಚನೆ ಮಾಡಿದ್ರು. ನಾನು ಒಂದು ಒಳ್ಳೆ ಜೀವನವನ್ನ ಕನಸು ಕಂಡಿದ್ದೆ, ನಾನು ಒಂದು ಒಳ್ಳೆ ಕನಸನ್ನ ಕಂಡಿದ್ದೆ, ಬಹಳ ಸುಖ ಸಂಸಾರದ ರೀತಿಯಾಗಿ ಒಂದು ಒಳ್ಳೆ ಕನಸನ್ನ ಕೊಂಡಿದ್ದೆ. ಎಲ್ಲಾ ಪ್ರಾಬ್ಲಮ್ಗಳಿದ್ರು ಕೂಡ ಅದನ್ನ ಮುಚ್ಚಿಟ್ಟು ನನಗೆ ಮದುವೆ ಮಾಡಿಸಿದ್ರು. ಸಾಕಷ್ಟು ಸಮಸ್ಯೆಗಳಿತ್ತು, ಆರೋಗ್ಯ ಸಮಸ್ಯೆಗಳಿತ್ತು, ಒಂದು ಬೇರೆ ಬೇರೆ ಸಮಸ್ಯೆಗಳಿತ್ತು, ಅದೆಲ್ಲವೂ ಕೂಡ ಮುಚ್ಚಿಟ್ಟು ನನ್ನ ಜೀವನವನ್ನ ಹಾಳು ಮಾಡಿಬಿಟ್ರು ಇವರು. ಎಲ್ಲಾ ಪ್ರಾಬ್ಲಮ್ಗಳು ಇದ್ರೂ ಕೂಡ ಅದನ್ನ ಮುಚ್ಚಿಟ್ಟು ನನ್ನ ಮದುವೆ ಮಾಡಿಸಿದ್ರೆ. ಕೃತಿಕಾ ಪೋಷಕರ ಮೇಲೆ ಒಂದಿಷ್ಟು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾನೆ ಮಹೇಂದ್ರ ರೆಡ್ಡಿ. ನೋಡಿ, ಮಗಳನ್ನ ಕೊಟ್ರು, ಹೌದು ಖುಷಿ ಇದೆ, ಮದುವೆ ಮಾಡಿಸಿದ್ರು, ಆದ್ರೆ ಮಗಳಿಗೆ ಒಂದಿಷ್ಟು ಆರೋಗ್ಯ ಸಮಸ್ಯೆಗಳಿದಾವೆ, ಇಷ್ಟೆಲ್ಲಾ ಪ್ರಾಬ್ಲಮ್ಗಳು ಇದಾವೆ ಅಂತ ಹೇಳಿದ್ರೆ ಅವಾಗ ಏನೋ ಒಂದು ಡಿಸೈಡ್ ಆಗ್ತಾ ಇತ್ತು. ಬೇರೆ ಬೇರೆ ಕನಸುಗಳನ್ನ ಕಂಡಿದ್ದಂತೆ ಈ ಮಹೇಂದ್ರ ರೆಡ್ಡಿ, ಬೇರೆ ಬೇರೆ ಕನಸುಗಳನ್ನ ಕಂಡಿದ್ದ. ಅಂದ್ರೆ ಬೇರೆ ಕನಸು ಅಂತಂದ್ರೆ ಬೇರೆ ರೀತಿಯಾದಂತ ಒಂದಿಷ್ಟು, ಹೌದಪ್ಪ ಒಂದೇ ಆದಂತ ಒಂದಿಷ್ಟು ಲೋಕದಲ್ಲಿ ಬದುಕಬೇಕು ಅಂತ ಅನ್ಕೊಂಡಿದ್ದನ್ನು ಏನೂ ಗೊತ್ತಿಲ್ಲ. ಬಟ್ ಆದ್ರೆ ಅವರ ತಂದೆ ತಾಯಿ ಎಲ್ಲರೂ ಕೂಡ ನನಗೆ ಮೋಸ ಮಾಡಿಬಿಟ್ರಿ. ಕೃತಿಕಾ ಪೋಷಕರ ಮೇಲೆ ಒಂದಿಷ್ಟು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಕೃತಿಕಾ ಸಾವನ್ನಪ್ಪಿದ್ರೆ ಯುವತಿಯ ಜೊತೆ ಇರಬಹುದು, ಅಂದ್ರೆ ಬೇರೆ ಬೇರೆ ಏನಾದ್ರೂ ಸಂಬಂಧಗಳನ್ನ ಇಟ್ಕೊಂಡಿದ್ನ. ಸೊ ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅದೇ ಕಾರಣಕ್ಕೆ ಹತ್ಯೆಗೆ ಪ್ಲಾನ್ ರೂಪಿಸಿದ್ನ ಅನ್ನುವಂತ ಹೇಳಿಕೆಗಳು. ನೋಡಿ, ಮತ್ತಷ್ಟು ವಿಚಾರವನ್ನ ಪೊಲೀಸ್ ಅಧಿಕಾರಿಗಳು ಮುಂದೆ ಇಡುವಂತ ಕೆಲಸವನ್ನ ಈ ಆರೋಪಿಯನ್ನ ಮಾಡ್ತಾ ಇರುವಂತದ್ದು. ಏನಪ್ಪಾ ಅಂತಂದ್ರೆ, ನೋಡಿ, ಈ ರೀತಿಯಾಗಿ ನನಗೆ ಒಂದಿಷ್ಟು ಅವರ ತಂದೆ ತಾಯಿ ಮೋಸವನ್ನ ಮಾಡಿದ್ರು, ಒಂದಿಷ್ಟು ಸಮಸ್ಯೆಗಳಿದಾವೆ, ಏನೇ ಇದ್ರೂ ಕೂಡ ನನ್ನ ಮುಂದೆ ಹೇಳ್ಬಹುದಾಗಿತ್ತು. ಆರೋಗ್ಯ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಆಗ್ಯಾವೋ ಅಥವಾ ಬೇರೆ ರೀತಿಯಾದಂತಹ ಸಮಸ್ಯೆಗಳಿದ್ರೆ ನನಗೆ ಹೇಳಬೇಕಾಗಿತ್ತು. ಆದ್ರೆ ನನ್ನ ಕನಸುಗಳೆಲ್ಲವೂ ಕೂಡ ನುಚ್ಚು ನೂರು ಮಾಡಿದ್ರಲ್ಲ,
ಅದು ಕೂಡ ಗಮನಿಸಬೇಕಾಗಿರುವಂತದ್ದು. ಎಸ್, ಯಾಕಂದ್ರೆ ಗಮನಿಸ್ತಾ ಹೋದಾಗ ಒಂದಿಷ್ಟು ಮದುವೆ ಮಾಡ್ತಾ ಇದ್ದೀವಿ ಅಂತಂದಾಗ ಒಂದಿಷ್ಟು ಆರೋಗ್ಯ ಸಮಸ್ಯೆನೋ ಬೇರೆ ರೀತಿಯಾದಂತಹ ಸಮಸ್ಯೆಗಳನ್ನೋ ಅಂತ ಹೇಳ್ಬಿಟ್ಟು ವಧುವರನ್ನ ಕೂಡಿಸ್ಕೊಂಡು ಒಂದಿಷ್ಟು ಮದುವೆ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಏಕಾಏಕಿಯಾಗಿ ನನ್ನನ್ನ ಮೋಸ ಮಾಡ್ಬಿಟ್ಟು ಆರೋಗ್ಯ ಸಮಸ್ಯೆಗಳನ್ನ ಏನೇ ಹೇಳ್ದೆ ಕೇಳದೆ ನನಗೆ ಎಲ್ಲಾ ಪ್ರಾಬ್ಲಮ್ಗಳು ಇದಾವೆ ಅಂತ ಗೊತ್ತಿದ್ರು ಕೂಡ, ಕೃತಿಕಾಳಿಗೆ ಎಷ್ಟೆಲ್ಲಾ ಸಮಸ್ಯೆಗಳು ಇದಾವೆ ಅಂತಂದ್ರೂ ಕೂಡ ಏನು ಹೇಳ್ದೆ ಕೇಳದೆ ನನಗೆ ಮದುವೆ ಮಾಡಿಸ್ಬಿಟ್ರು, ಅವರ ತಂದೆ ತಾಯಿ ನನಗೆ ಮೋಸ ಮಾಡ್ಬಿಟ್ರು ಅಂತ ಮಹೇಂದರ್ ರೆಡ್ಡಿ ಒಂದ್ ಕಡೆ ಆರೋಪವನ್ನ ಮಾಡ್ತಾ ಇದ್ದಾನಂತೆ. ಅವರ ತಂದೆ ತಾಯಿ ಮೇಲೆ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾನಂತೆ. ಅವಾಗ ಇದೇ ತಂದೆ ತಾಯಿ ಒಂದಿಷ್ಟು ಹೇಳಿಕೆಯನ್ನ ಕೊಟ್ರು, ಹೌದಪ್ಪ ಇಷ್ಟೆಲ್ಲ ಸಮಸ್ಯೆಗಳು ನಿಮಗೆ ಇದಾವೆ ಅಂತ ಗೊತ್ತಾದ ನಂತರ ಡಿವೋರ್ಸ್ ತೆಗೆದುಕೊಳ್ಬೇಕಾಗಿತ್ತು, ಯಾಕೆ ಅವಳನ್ನ ಕೊಲೆ ಮಾಡುವಂತ ಪ್ರಯತ್ನ ಮಾಡಿದೆ ನೀನು, ಯಾಕೆ ಅನ್ನುವಂತ ಒಂದು ಪ್ರಶ್ನೆಯೂ ಕೂಡ ಅಲ್ಲಿ ಉದ್ಭವ ಆಗ್ತಾ ಇತ್ತು. ನೋಡಿ, ಅವರ ಇದ್ದಂತ ಮನೆ ಒಂದ್ ಕಡೆ ದೇವಸ್ಥಾನಕ್ಕೆ ಹೋಯಿತು, ಅದೆಲ್ಲವೂ ಕೂಡ ಒಂದು ಬೇರೆ ರೀತಿ ವಿಚಾರ. ಆದ್ರೆ ಇದೀಗ ಸ್ವತಃ ತನ್ನ ಹೆಂಡತಿಗೆ ತಾನೇ ಕೊಂದಿದ್ದೇನೆ ಅಂತ ಒಪ್ಕೊಂಡಿದ್ದಾನಲ್ಲ. ಇಷ್ಟು ದಿನಗಳ ಕಾಲ ನನ್ನ ಹೆಂಡತಿಯನ್ನು ನಾನೇ ಕೊಲ್ಲಲಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೆ, ನನ್ನ ಹೆಂಡತಿಯನ್ನ ಕೊಲ್ಲುವಷ್ಟು ನಾನು ಕ್ರೂರಿ ಅಲ್ಲ, ನಾನು ಅಂತ ಧೈರ್ಯ ಮಾಡೇ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಂತ ವ್ಯಕ್ತಿ ಇದೀಗ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ಸಂದರ್ಭದಲ್ಲಿ ತಾನು ಒಪ್ಪಿಕೊಂಡಿದ್ದಾನೆ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಹೆಸರು ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೃತಿಕಾ ಅವರ ತಾಯಿ ಸೌಜನ್ಯ ಅವರು ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ನೋಡಿ, ಅವಳೇ ನನಗೆ ಸರ್ವಸ್ವ ಇದ್ದ ಹಾಗೆ, ನನ್ನ ಮಗಳು ನನಗೆ ಸರ್ವಸ್ವ ರೀ, ನನ್ನ ಮಗಳು ನನಗೆ ಸರ್ವಸ್ವ ಹಾಕಿದ್ರು ಅಂತ ಕಣ್ಣೀರನ್ನು ಹಾಕುವಂತ ಕೆಲಸವನ್ನ ಸೌಜನ್ಯ ಅವರು ಮಾಡ್ತಾ ಇದ್ದಾರೆ. ಕೃತಿಕಾ ಅವರ ತಾಯಿ ಪೊಲೀಸರ ಮುಂದೆ ಕೃತಿಕಾ ಪತಿ ಹೇಳ್ತಾ ಇರುವುದು ಎಲ್ಲವೂ ಕೂಡ ಸುಳ್ಳು, ಕೃತಿಕಾಗೆ ಕಾಯಿಲೆ ಇತ್ತು ಅನ್ನೋದು ಸುಳ್ಳು, ಯಾವುದೇ ರೀತಿಯಾದಂತ ಕಾಯಿಲೆ ಇರಲಿಲ್ಲ. ನೋಡಿ, ಸೈಲೆಂಟ್ ಕಿಲ್ಲರ್, ಅಷ್ಟು ನಾಜೂಕಾಗಿ ನಡೆದುಕೊಂಡಿದ್ದಾನೆ. ಸೈಲೆಂಟ್ ಕಿಲ್ಲರ್ ಇವನು, ಸರಿಯಾದಂತ ವ್ಯಕ್ತಿ ಅಲ್ಲ. ನೋಡಿ, ಇಷ್ಟೆಲ್ಲ ಸಮಸ್ಯೆಗಳು ಇದಾವೆ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ, ಯಾವುದೂ ಕೂಡ ನನ್ನ ಮಗಳಿಗೆ ಇರಲಿಲ್ಲ, ಯಾವುದೇ ಸಮಸ್ಯೆ ಇರಲಿಲ್ಲ ಅಂತ ಇದೀಗ ತಾಯಿ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಆರೋಪಿ ಮಹೇಂದರ್ ರೆಡ್ಡಿ ವಿರುದ್ಧ ಒಂದಿಷ್ಟು ತಾಯಿ ಸೌಜನ್ಯ ಕಿಡಿಯನ್ನ ಕಾರುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಇಷ್ಟೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಹಂಗಿತ್ತು, ಹಿಂಗಾಗಿತ್ತು, ಆರೋಗ್ಯದ ಸಮಸ್ಯೆಗಳಿತ್ತು, ದಿನ ಬೆಳಗಾದ್ರೆ ಅವಳು ವಾಮಿಟ್ ಮಾಡ್ತಾ ಇದ್ಳು, ಅವಳಿಗೆ ಸರಿಯಾದಂತ ಆರೋಗ್ಯ ವ್ಯವಸ್ಥೆ ಇರಲಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, ಅದ್ಯಾವುದೂ ಕೂಡ ಇರಲಿಲ್ಲ. ನನ್ನ ಮಗಳು ನನಗೆ ಸರ್ವಸ್ವ. ಯಾರೇ ಹೆತ್ತ ತಾಯಿಗೂ ಕೂಡ ತನ್ನ ಮಕ್ಕಳು ತನ್ನ ಏನೇ ಹೆತ್ತಿದ್ರು ಕೂಡ ತನ್ನ ಮಕ್ಕಳಿಗೆ ಸಾಕಷ್ಟು ತಾಯಿ ಪ್ರೀತಿಯನ್ನ ಮಾಡ್ತಾಳ್ರಿ. ಆದ್ರೆ ತಾಯಿ ಜೀವಂತ ಇರುವಾಗಲೇ ತನ್ನ ಮಕ್ಕಳು ಸಾವನ್ನಪ್ಪಿದ್ರೆ ಯಾವ ತಾಯಿಯೂ ಕೂಡ ಸುಮ್ಮನೆ ಇರುವುದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರ ತಾಯಿ ಒಂದಿಷ್ಟು ಮಹೇಂದರ್ ರೆಡ್ಡಿ ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ. ಸೊ ಏನೇನೋ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ, ಯಾಕಂದ್ರೆ ಮತ್ತೊಂದಿಷ್ಟು ಅಪ್ಡೇಟ್ ಇದೆ, ಅದು ಕೂಡ ಗಮನಿಸ್ತಾ ಹೋಗೋಣ. ನೋಡಿ, ವೈದ್ಯ ಮಹೇಂದರ್ ರೆಡ್ಡಿಯಿಂದ ಪತ್ನಿಯ